ನಮ್ಮ ಬಾಳೆಹಳ್ಳದ ಜನರಿಗೆ ತಾಯಿ ಚಾಮುಂಡೇಶ್ವರಿ ಎಂದರೆ ಅಪಾರವಾದ ಭಕ್ತಿ, ಅಪಾರವಾದ ನಂಬಿಕೆ. ಯಾವುದೇ ಎಷ್ಟೇ ಕಷ್ಟ ಇದ್ದರೂ ತಾಯಿಗೆ ನಂಬಿಕೆ ಇಟ್ಟು ಬಂದು ಒಂದು ಪೂಜೆ ಮಾಡಿದರೆ ಸಾಕು, ಎಲ್ಲ ಕಷ್ಟವನ್ನು ಪರಿಹಾರ ಮಾಡುವಂಥ ಒಂದು ನಂಬಿಕೆ ಉಳ್ಳಂಥ ತಾಯಿ. ಈ ಚೌಡೇಶ್ವರಿ ಸನ್ನಿಧಾನದಲ್ಲಿ ಒಂದು ಬೇಡಿಕೆ ಇಟ್ಟಿದ್ವಿ. ಆ ಬೇಡಿಕೆ ಎಲ್ಲ ನೆರವೇರ್ಕೊಂಡು ಬಂದಿದೆ. ಅದರಂತೆ ನಾವು ಅಭಿಷೇಕ ಮಾಡಿಸೋ ಅಂತ ಬಂದಿದ್ವಿ. ನಿಮ್ಗೆ ಒಳ್ಳೇದಾಗಿದೆ, ಮುಂದೆ ಒಳ್ಳೇದಾಗುತ್ತೆ. ಇದು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ. ಇಲ್ಲಿ ಈಗ ಕಷ್ಟ ನಷ್ಟಗಳನ್ನು ಅನುಭವಿಸ್ತರು ಎಲ್ಲ ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ಅವರ ಕಷ್ಟ ಏನನ್ನು ಹೇಳ್ಕೊತಾರೆ, ಅದನ್ನ ಮತ್ತೆ ಕೆಲವರು ಹಣಕಾಸಿನ ವಿಷಯದಲ್ಲಿ ನೋಟಿಸ್ ಮಾಡಿಸ್ತಾರೆ. ಅವ್ರು ಬಂದು ಇಲ್ಲಿ ರಾಜಿಯಾಗಿ ತೀರ್ಮಾನ ಮಾಡ್ಕೊಡ್ತೀವಿ. ಹಣದ ಯಾವುದೇ ಬಡ್ಡಿ ಸಹ ನಾವು ಇದು ಮಾಡೋದಿಲ್ಲ. ಅವರ ಹಣ ಅಸಲು ಏನಿರುತ್ತೆ ಅದನ್ನೇ ಕೊಡಿಸ್ತೀವಿ. ಹಾಗೆ ಹೀಗೆ ಅಂತ ಸುಮಾರು ಜನಗಳು ಬಂದು ಆ ತಾಯಿಗೆ ಅವರ ಮನಸ್ಸಲ್ಲಿ ಏನಿತ್ತು ಅದನ್ನ ಕೊಡ್ತಾರೆ. ಬಾಳೆಹಳ್ಳ ಚಾಮುಂಡೇಶ್ವರಿ ಅಂತ ಪೂಜೆ ನಮ್ಮ ಅಜ್ಜನ ಕಾಲದಿಂದ ಮಾಡ್ಕೆ ಬಂದಿರೋಂಥದ್ದು ಇದು. ಆದ್ರಿಂದ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಕಷ್ಟ ಸುಖ ಏನೇ ಜಮೀನವರ, ದುಡ್ಡಿನವರ, ಕೋಟಿನವರ ಏನೇ ಇದ್ರು ಇಲ್ಲಿ ಬಂದು ಎಲ್ಲ ನೆರವೇರಿಸಿಕೊಂಡು ಹೋಗ್ತಾರೆ. ಯಾವುದೇ ರೀತಿ ತೊಂದರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಬರುವಂಥ ಬಾಳೆಹಳ್ಳ ಎಂಬ ಗ್ರಾಮದಲ್ಲಿ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿ ಇದೆ.